ಕ್ರೈಮ್ ಸಿಟಿ ಆಗ್ತಾ ಇದೆಯಾ ಸಿಲಿಕಾನ್ ಸಿಟಿ ಅನ್ನುವಂತಹ ಪ್ರಶ್ನೆ ಅನುಮಾನಗಳು ಎಡೆ ಮಾಡಿಕೊಡ್ತಾ ಇದೆ ಈ ಬೆಳವಣಿಗೆಗಳು. ಯಾಕೆ ಅಂತಂದರೆ ದಿನೇ ದಿನೇ ಒಂದೊಂದೇ ಪ್ರಕರಣಗಳು ಹೊಸದಾಗಿ ಕಾಣಿಸಿಕೊಳ್ಳುತ್ತಾ ಇದೆ. ಎಲ್ಲಿಂದ ಬರ್ತಾ ಇದ್ದಾರೋ ಅವರೆಲ್ಲ ಗೊತ್ತಿಲ್ಲ, ಅಥವಾ ಇಲ್ಲೇ ಇದ್ದವರೇ ಹೊಸ ಐಡಿಯಾಗಳ ಮೂಲಕವಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೋ ಅಂತೇಳಿ. ರಾತ್ರಿ ನಿಲ್ಲಿಸಿದಂಥ ಕಾರಿನ 4 ವೀಲ್ಗಳನ್ನು ಕದ್ಕೊಂಡು ಹೋಗ್ತಾರೆ ಅಂತಂದರೆ ಏನು ಕಡಿಮೆನಾ ಇವರು ಆಸಾಮಿಗಳು? ಎಲ್ಲೆಲ್ಲಿಂದ ಬರುತ್ತೀರಿ ಇವೆಲ್ಲ ಐಡಿಯಾ ಇವರಿಗೆಲ್ಲ. ಇನ್ನೊಂದು ಕಡೆಗೆ ಬೈಕ್ಗೆ ಕಾರ್ ಟಚ್ ಆಯಿತು ಅಂತೇಳಿ ಕಿರಿಕಂತೆ ಎಣ್ಣೆ ಏಟಲ್ಲಿ. ಹೌದಾ? ನೋಡಿ ವರದಿಯನ್ನು. ರಾಜಧಾನಿಯಲ್ಲಿ ಮಿತಿಮೀರಿದ ಕಳ್ಳರ ಹಾವಳಿ. ನಿಲ್ಲಿಸಿದ್ದ ಕಾರಿನ ಚಕ್ರ ಕದ್ದೊಯ್ದ ಖದೀಮರು. ಚಕ್ರಗಳಿಗೆ ಕಲ್ಲಿಟ್ಟು ವೀಲ್ ಬಿಚ್ಚಿ ಕಾಲ್ಕಿತ್ತ ಕಿಲಾಡಿಗಳು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಳ್ಳರಿಗೆ ಹಗಲು ಒಂದೇ, ರಾತ್ರಿಯೂ ಒಂದೇ ಎಂಬಂತಾಗಿದೆ. ಪೊಲೀಸರ ಭಯವೂ ಇಲ್ಲ, ಜನರ ಚಿಂತೆಯೂ ಇಲ್ಲ. ಯಾಕಂದ್ರೆ ಹಾಡ ಹಗಲೇ ಎಂಟ್ರಿ ಕೊಟ್ಟು ತಮ್ಮ ಕೈಚಳಕ ತೋರಿಸುತ್ತಿದ್ದಾರೆ. ಹುಬ್ಬಳ್ಳಿ ಮೂಲದ ಗೋವಿಂದ ಗೌಡ ವೈಯಕ್ತಿಕ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಬಂದಿದ್ರು. ಕಾರು ಗಾಂಧಿನಗರದ ಹೋಟೆಲ್ ಮುಂಭಾಗ ನಿಲ್ಲಿಸಿ ಹೋಗಿದ್ರು. ಬರುವಷ್ಟರಲ್ಲಿ ಕ್ರೆಟಾ ಕಾರಿನ 4 ಚಕ್ರಗಳನ್ನ ಕದ್ದು ಅದಕ್ಕೆ ಇಟ್ಟಿಗೆ ಕಲ್ಲುಗಳನ್ನ ಇಟ್ಟು 3 ಖದೀಮರು ಎಸ್ಕೇಪ್ ಆಗಿದ್ದಾರೆ. ಕಳ್ಳರ ಕರಾಮತು ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕೆಲಸದ ನಿಮಿತ್ತ ಬೆಂಗಳೂರಿಗೆ ಬಂದಿದ್ದ ಉದ್ಯಮಿಯೊಬ್ಬರು ಗಾಂಧಿನಗರದಲ್ಲಿ ತಮ್ಮ ಕಾರನ್ನು ನಿಲ್ಲಿಸಿ ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು. ತಡರಾತ್ರಿಯಲ್ಲಿ ಕಳ್ಳರು ಇನೋವಾ ಕಾರ್ನಲ್ಲಿ ಬಂದು ಕ್ರೆಟಾ ಕಾರಿನ 4 ಚಕ್ರಗಳನ್ನು ಕದ್ದಿರುವ ಘಟನೆ ನಡೆದಿದೆ. ಈ ಒಂದು ದೃಶ್ಯಗಳನ್ನು ಗಮನಿಸಬಹುದು. ಮೊದಲಿಗೆ ಕ್ರೆಟಾ ಕಾರ್ನ ಎಡಭಾಗದ ಚಕ್ರ ಏನಿದೆ, ವೀಲ್ ಏನಿದೆ, ಅದಕ್ಕೆ ಜಾಕನ್ನು ಹಾಕಿದ್ದಾರೆ. ಆ ಬಳಿಕ ಜಾಕನ್ನು ಹಾಕಿ ಗಾಡಿಯನ್ನು ಮೇಲೆತ್ತಿ ವೀಲನ್ನು ಬಿಚ್ಚಿದ್ದಾರೆ. ಅದಾದ ಬಳಿಕ ಮತ್ತೆ ಹಿಂಬದಿಯ ಚಕ್ರ, ಇದಕ್ಕೂ ಕೂಡ ಸಿಮೆಂಟ್ ಇಟ್ಟಿಗೆಯನ್ನು ಕೊಟ್ಟು ಈ ಚಕ್ರವನ್ನು ಬಿಚ್ಚುವ ಕೆಲಸವನ್ನು ಕೂಡ ಈ ಕಳ್ಳರು ಮಾಡಿರೋದು. ಅದಾದ ಬಳಿಕ ಮತ್ತೆ ಈ ಬಲಭಾಗದ 2 ಚಕ್ರಗಳನ್ನು ಸಹ ಹಿಂದೆ ಮತ್ತು ಮುಂದಿನ ಚಕ್ರಗಳನ್ನು ಎರಡನ್ನು ಒಂದಕ್ಕೆ ಜಾಕನ್ನು ಹಾಕಿದ್ದಾರೆ, ಮತ್ತೊಂದಕ್ಕೆ ಇಟ್ಟಿಗೆಯನ್ನು ಕೊಟ್ಟು ಬಿಚ್ಚಿರುವ ಘಟನೆ ನಡೆದಿದೆ. ತಡರಾತ್ರಿಯಲ್ಲಿ ಈ ಒಂದು ಘಟನೆ ನಡೆದಿರೋದು. ಬಹುಶಃ ಪೊಲೀಸರು ಅವರ ಬೀಟನ್ನು ಮುಗಿಸಿ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಕೃತ್ಯವನ್ನು ಎಸಗುವ ಕೆಲಸವನ್ನು ಈ ಕಳ್ಳರು ಮಾಡಿದ್ದಾರೆ. 3 ಕಳ್ಳರು ಸುಮಾರು ಒಂದು 3-4 ಗಂಟೆ ಸಮಯಕ್ಕೆ ಬರುವ ಕೆಲಸವನ್ನು ಮಾಡಿದ್ದಾರೆ. ನಾವು ಬಿಜಾಪುರದಿಂದ ಶುಕ್ರವಾರ ನೈಟ್ ಬಿಟ್ಟಿದ್ದೀವಿ ಸರ್. ಶುಕ್ರವಾರ ನೈಟ್ ಬಂದು ಶನಿವಾರ ಬೆಳಗ್ಗೆ ಇಲ್ಲಿ ಬಂದೀವಿ ಸರ್. ಸಾಯಂಕಾಲವರೆಗೆ ಇಲ್ಲೆಲ್ಲ ವಿಧಾನಸೌಧದಲ್ಲೆಲ್ಲ ಸ್ವಲ್ಪ ಕೆಲಸ ಮುಗಿಸಿಕೊಂಡು ರಾತ್ರಿ ಊಟ ಮಾಡಿ 12 ಗಂಟೆಗೆ ನಾವು ರೂಮಿಗೆ ಬಂದೀವಿ ಸರ್. ಅಲ್ಲೇ 12 ಗಂಟೆಗೆ ಮಲಗಿದ್ದೀವಿ. ಬೆಳಗ್ಗೆ ನಾವು 7 ಗಂಟೆಗೆ ರೆಡಿಯಾಗಿ ನಾವು ವಾಪಸ್ ಬೆಳಗ್ಗೆ 7 ನೋಡ್ತೀವಿ ಸರ್. 4 ಗಾಡಿ ಕಳ್ತನ ಹೋಗಿತ್ತು ವೀಲ್ಗಳು. ಆಮೇಲೆ ಮತ್ತೆ ಪೊಲೀಸರಿಗೆ ಮಾಹಿತಿ ಕೊಟ್ಟಾಗ ಎಲ್ಲ ಪೊಲೀಸರು ಒಂದು 8 ಜನ ಬಂದರು ಸರ್. ಬಂದು ಅದನ್ನು ಎಲ್ಲ ಕಡೆ ಇಲ್ಲಿ CCTV ಇದನ್ನು ಚೆಕ್ ಮಾಡಿದರು. ಆಮೇಲೆ ಅಷ್ಟರಲ್ಲಿ ಮೇಲುಗಡೆ ಒಬ್ಬರು ನಮ್ಮ ಏನು ಹೋಟೆಲ್ ಮನುಷ್ಯದಲ್ಲಿ ಇದ್ದರು, ಅಲ್ಲಿ ರೂಮಲ್ಲಿ ರಾತ್ರಿ ಅವರು 2 ಗಂಟೆಗೆ ಬಂದಿದ್ದಾರೆ ಸರ್. ಒಬ್ಬರು ಯಾರೋ ತಮಿಳ್ನಾಡವರು, ಅವ್ರು ಅಲ್ಲೇದಿಂದ ವಿಡಿಯೋ ಮಾಡಿದ್ದಾರೆ ಸರ್. ಅವ್ರಿಗೆ ಹೇಳಲಿಕ್ಕೆ ಧೈರ್ಯ ಆಗಿಲ್ಲ ಕರೀಲಿಕ್ಕೆ, ಬರೀ ವಿಡಿಯೋ ಮಾಡಿ ಅವ್ರು ಬೆಳಿಗ್ಗೆ ತೋರಿಸಿದ್ದಾರೆ ಸರ್. ನಮಗೆ ಹಿಂಗೆ ಇದಾಗಿದೆ. ಮಾರ್ಕೆಟ್ ಫ್ಲೈಓವರ್ ಮೇಲೆ ಹಿಟ್ ಅಂಡ್ ರನ್, ಆಟೋ ನಜ್ಜುಗುಜ್ಜು, ಕಾರು ಚಾಲಕ ಎಸ್ಕೇಪ್. ಇನ್ನು KR ಮಾರ್ಕೆಟ್ ಫ್ಲೈಓವರ್ ಮೇಲೆ ಹಿಟ್ ಅಂಡ್ ರನ್ ಪ್ರಕರಣ ನಡೆದಿದೆ. ಆಟೋಗೆ ಡಿಕ್ಕಿ ಹೊಡೆದು ಇನೋವಾ ಕಾರು ಚಾಲಕ ಪರಾರಿಯಾಗಿದ್ದಾನೆ. ಡಿಕ್ಕಿ ಹೊಡೆದ ರಭಸಕ್ಕೆ ಆಟೋ ಸಂಪೂರ್ಣ ಜಖಮ್ಮಾಗಿದ್ದು ಚಾಲಕ ವಸೀಂ ಪಾಷಾ ಕಾಲು ಮುರಿದಿದೆ. ಕಾರು ಚಾಲಕನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ಕಳ್ಳತನ, ದರೋಡೆ, ಸುಲಿಗೆ, ಹಲ್ಲೆ ಪ್ರಕರಣಗಳು ಮಿತಿ ಮೀರಿದ್ದು ಆರೋಪಿಗಳಿಗೆ ಯಾವುದೇ ಭಯ ಇಲ್ಲದಂತಾಗಿದೆ. ಪೊಲೀಸರು ಎಚ್ಚೆತ್ತು ಇದಕ್ಕೆಲ್ಲ ಕಡಿವಾಣ ಹಾಕಲೇಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.